ಹೆಲೋ ಆಲ್, ವೆಲ್ಕಮ್ ಟು ಚಿತ್ರಚರ್ಚೆ. ಮ್ಯಾಕ್ಸ್ ಈ ಮೂವಿನ ವಿಜಯ್ ಕಾರ್ತಿಕೇಯ ಅವರು ಡೈರೆಕ್ಟ್ ಮಾಡಿದ್ದು, ಲೀಡ್ ರೋಲ್ಸ್ನಲ್ಲಿ ಕಿಚ್ಚ ಸುದೀಪ ಮತ್ತು ವರಲಕ್ಷ್ಮಿ ಶರತ್ ಕುಮಾರ್ ಅವರು ಕಾಣಿಸ್ಕೊಂಡಿದ್ದಾರೆ. ಇನ್ನು ಮೂವಿ ಪ್ಲಾಟ್ ವಿಷಯಕ್ಕೆ ಬರೋದಾದರೆ, ಅರ್ಜುನ್ ಮಹಾಕ್ಷಯ್ ಎ.ಕೆ.ಎ ಮ್ಯಾಕ್ಸ್ ಇಬ್ಬರು ಮಿನಿಸ್ಟರ್ ಮಕ್ಕಳನ್ನು ಅರೆಸ್ಟ್ ಮಾಡಿ ಜೈಲಿನಲ್ಲಿ ಹಾಕ್ತಾರೆ ಆ್ಯಂಡ್ ಅಲ್ಲಿಂದ ಮೂವಿ ಶುರುವಾಗುತ್ತೆ. ಇನ್ನು ಪಾಸಿಟಿವ್ಸ್, ಈ ಮೂವಿ ಪೇಸಿಂಗ್ ಭಾಳ ಸಾಲಿಡ್ ಆಗಿದೆ ಆ್ಯಂಡ್ ಈ ಮೂವಿಯ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಅವರು ಕ್ರಿಯೇಟ್ ಮಾಡಿರೋ ಸಿಚುವೇಶನ್ಸ್ ಆ್ಯಂಡ್ ಕ್ಯಾರೆಕ್ಟರ್ಸ್ ನಮ್ಮನ್ನು ಹೋಲ್ ಮೂವಿ ಎಂಗೇಜೆಡ್ ಆಗಿ ಇಡ್ತವೆ ಆ್ಯಂಡ್ ಸ್ಕ್ರೀನ್ ಮೇಲೆ ನಡೆಯೋದನ್ನ ನಾವು ಎಂಜಾಯ್ ಮಾಡ್ತೀವಿ. ಆ್ಯಂಡ್ ಈ ಮೂವಿ ಸ್ಟೋರಿಗೆ ಒಂದು ಒಳ್ಳೆ ಇಂಟೆನ್ಸ್ ಮಿಸ್ಟ್ರಿ ಥ್ರಿಲ್ಲರ್ ಆಗೋ ಪೊಟೆನ್ಷಿಯಲ್ ಇದ್ರೂ ಡೈರೆಕ್ಟರ್ ವಿಜಯ್ ಕಾರ್ತಿಕ್ ಅವರು ಮಾಸ್ ಆ್ಯಕ್ಷನ್ ಆ್ಯಂಡ್ ಒಂದು ಒಳ್ಳೆ ಎಂಗೇಜಿಂಗ್ ರೈಟಿಂಗ್ನ ಬ್ಲೆಂಡ್ ಮಾಡಿ ನಮಗೆ ಮ್ಯಾಕ್ಸ್ ಮೂವಿನ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ಫಸ್ಟ್ ಹಾಫ್ಗೆ ಬರೋದಾದರೆ, ಮೂವಿ ಸ್ಟಾರ್ಟ್ ಆಗೋದು ಒಂದು ಐಟಮ್ ಸಾಂಗಿಂದ, ವಿಚ್ ಈಸ್ ವಿಯರ್ಡ್ ಅಂತ ಅನ್ನಿಸ್ತು. ಆ್ಯಂಡ್ ಅದಾದಮೇಲೆ ಮ್ಯಾಕ್ಸ್ನ ಎಂಟ್ರಿನೂ ಭಾಳ ಸಟಲ್ ಆಗಿ ತೋರಿಸಿದ್ದಾರೆ. ಆ್ಯಂಡ್ ಫಸ್ಟ್ ಹಾಫ್ನಲ್ಲಿ ಅವ್ರು ಕೊಟ್ಟಿರೋ ಪ್ರಿಮೈಸಸ್ ಆ್ಯಂಡ್ ಚಾಲೆಂಜಸ್ನ ಅಲ್ಲಿರೋ ಕ್ಯಾರೆಕ್ಟರ್ಸ್ಗೆ ಎಸೆದು ಅವ್ರನ್ನ ಪ್ರಾಬ್ಲಮ್ಸ್ನಲ್ಲಿ ಸಿಕ್ಕಾಕ್ಸ್ತಾರೆ ಆ್ಯಂಡ್ ಒಂದು ಒಳ್ಳೆ ಆ್ಯಕ್ಷನ್ ಸೀಕ್ವೆನ್ಸ್ ಆ್ಯಂಡ್ ಟೆನ್ಷನಿಂದ ಇಂಟರ್ವಲ್ ಬ್ಲಾಕ್ನ ಕೊಡ್ತಾರೆ. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಕೆಲವು ಕ್ಯಾರೆಕ್ಟರ್ಸ್ನ ತಪ್ಪಿಂದಾದ ಡ್ಯಾಮೇಜ್ನ ಆ್ಯಂಡ್ ಅದರಿಂದ ಅವರು ಹೇಗೆ ಹೊರಗಡೆ ಬಂದರು ಅಂತ ತೋರಿಸೋ ಪ್ರೊಸೆಸ್ನಲ್ಲಿ ಆ್ಯಂಡ್ ಅಲ್ಲಿಂದ ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ಗಳ ಮೂಲಕ ಮೂವಿನ ಎಂಡ್ ಮಾಡ್ತಾರೆ. ಈ ಮೂವಿಲಿ ಪ್ರೊಟಾಗನಿಸ್ಟ್ ಒಂದೇ ಬುದ್ಧಿವಂತ ಅಂತ ತೋರಿಸದೆ ವರಲಕ್ಷ್ಮಿ ಶರತ್ ಕುಮಾರ್ ಅವರ ಕ್ಯಾರೆಕ್ಟರ್ನ ಇಟ್ಟಿರೋದು ನನಗೆ ಭಾಳ ಇಷ್ಟ ಆಯಿತು. ಇನ್ನು ಮೂವಿಯ ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗೆ ಬಂದರೆ, ಮ್ಯೂಸಿಕ್ ಬೈ ಅಜನೀಶ್ ಲೋಕನಾಥ್ ಇವರ ಸಾಂಗ್ಸ್ ಮೂವಿಲಿ ಸಿಚುವೇಶನ್ ಸಾಂಗ್ಸ್ ಆಗಿ ಬರೋದ್ರಿಂದ ಸಾಂಗ್ಸಿಂದ ಅಷ್ಟು ಪ್ರಾಬ್ಲಮ್ ಇರೋಲ್ಲ. BGM ವಾಸ್ ಗುಡ್ ಅಂತ ಹೇಳ್ತೀನಿ. ಇನ್ನು ಶೇಖರ್ ಚಂದ್ರ ಅವರ ಸಿನಿಮಾಟೋಗ್ರಫಿ ಭಾಳ ಚೆನ್ನಾಗಿತ್ತು, ಎಸ್ಪೆಷಲಿ ಆ ಡ್ಯಾನ್ಸ್ ಫೈಟ್ನಲ್ಲಿ ಇರೋ ವಿಜುವಲ್ಸ್ ಭಾಳ ಚೆನ್ನಾಗಿದ್ವು. ಇನ್ನು ಆಕ್ಟರ್ಸ್ ವಿಷಯಕ್ಕೆ ಬಂದರೆ, ಕಿಚ್ಚ ಸುದೀಪ್ ಅವರ ಪರ್ಫಾರ್ಮೆನ್ಸ್ ಆಸ್ ಮ್ಯಾಕ್ಸ್ ಈ ಮೂವಿಲಿ ಸ್ಟ್ಯಾಂಡ್ ಔಟ್ ಆಗುತ್ತೆ. ಈ ಸಸ್ಪೆಂಡ್ ಆ್ಯಂಡ್ ಆಂಗ್ರಿ ಪೊಲೀಸ್ನ ಎಮೋಷನ್ಸ್ನ ಅವರು ಪರ್ಫೆಕ್ಟಾಗಿ ಪೋರ್ಟ್ರೇ ಮಾಡಿದ್ದಾರೆ. ಇನ್ನು ಉಗ್ರಂ ಮಂಜು, ಸುನಿಲ್, ವರಲಕ್ಷ್ಮಿ ಶರತ್ ಕುಮಾರ್ ಎಲ್ಲರೂ ಅವರವರ ಪಾತ್ರಕ್ಕೆ ನ್ಯಾಯ ಮಾಡಿದ್ದಾರೆ ಅಂತ ಅನ್ನಿಸ್ತು. ಇನ್ನು ಈ ಮೂವಿಯ ಒಂದೇ ಒಂದು ನೆಗೆಟಿವ್ ಏನಪ್ಪ ಅಂದರೆ, ಮ್ಯಾಕ್ಸ್ನ ಈ ಮೂವಿಲಿ ಭಾಳ ಇನ್ವಾಲ್ನರಬಲ್ ಆಗಿ ತೋರಿಸಿದ್ದಾರೆ. ಇದರಿಂದ ಪ್ರೀ ಕ್ಲೈಮ್ಯಾಕ್ಸ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಒನ್ ಸೈಡ್ ಆಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ಈ ಮೂವಿ ಟೋಟಲಿ ನನಗೆ ಹೇಗೆ ಅನಿಸ್ತು ಅಂದರೆ, ಇಟ್ಸ್ ಎ ಗುಡ್ ಮೂವಿ ಅಂತ ಅನಿಸ್ತು. ದ್ಯಾಟ್ಸ್ ಆಲ್ ಫಾರ್ ದ ಟುಡೇ ಗೈಸ್. ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ. ಇಫ್ ಲೈಕ್, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅವರ್ ಚಾನಲ್ ಚಿತ್ರಚರ್ಚೆ. ಸೈನಿಂಗ್ ಆಫ್ ಟೀಮ್ ಚಿತ್ರಚರ್ಚೆ. Yeah.